ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಏನು ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ ಅನ್ನುವ ಮಾತು ಬಹಳಷ್ಟು ಕೇಳಿ ಬರ್ತಾ ಇರುವಂಥದ್ದು. ಏನು ಸರ್, ಈ ಒಂದು ಹಣ ಹಾಕ್ತೀರಾ ಹಾಕಲ್ವಾ ಅಂತ ಬಹಳಷ್ಟು ಜನರು ಗರಂ ಆಗಿರುವಂಥದ್ದು CM ಸಿದ್ದರಾಮಯ್ಯರ ಒಂದಿಗೆ. ಹೌದು ವೀಕ್ಷಕರೇ, ಈ ಒಂದು ಹಣವನ್ನು ಗೃಹಲಕ್ಷ್ಮಿಯರಿಗೆ ಹಾಕ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೆ ಗೊತ್ತಿರುವಂಥದ್ದು. ಆದರೆ ಅವರು ಈ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಬಹಳಷ್ಟು ಮಾತು ನೀಡಿದ್ದರು. ಹೌದು, ಅವರು ಮಾತು ಕೊಟ್ಟಿದ್ದಾರೆ, ತಪ್ಪೋದಿಲ್ಲ ಅಂತ ಬಹಳಷ್ಟು ಜನರು ಹೇಳ್ತಾ ಇದ್ರು. ಆದರೆ ಇವಾಗ 3 ತಿಂಗಳಿಂದ ಹಣ ಖಾತೆಗೆ ಬಂದಿಲ್ಲ ಮತ್ತು ನೀವು ಮಾತು ಕೊಟ್ಟು ಉಳಿಸ್ಕೊಂಡಿಲ್ಲ ಸರ್ಕಾರ ಎಂದು ಬಹಳಷ್ಟು ಜನರು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು, ಅಸಮಾಧಾನವನ್ನು ಕಾಡ್ತಾ ಇರುವಂಥದ್ದು. ಆದರೆ ಮೇ ತಿಂಗಳಲ್ಲಿ ಎಲ್ಲ ಹಣವನ್ನು ನಾವು ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇವಾಗ ಈ ಒಂದು ಹಣವನ್ನು ಹಾಕ್ತಾ ಇಲ್ಲ. ತಿಂಗಳ ಅಂತ್ಯಕ್ಕೆ ಇನ್ನು 11 ದಿನ ಬಾಕಿ ಇದ್ದು ಕೂಡ ಯಾವುದೇ ಹಣ ಜಮಾ ಆಗದಿರುವ ಕಾರಣದಿಂದ ಗೃಹಲಕ್ಷ್ಮಿಯರು ಗರಂ ಆಗಿದ್ದಾರೆ. ಹೌದು, ಈ ಒಂದು ಹಣದಿಂದ ಅದೆಷ್ಟೋ ಜನರು ಸಂತೋಷವನ್ನು ಪಡ್ತಾ ಇದ್ರು ಮತ್ತು ಅದೆಷ್ಟೋ ಜನರಿಗೆ ಉಪಯುಕ್ತವಾಗಿರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಹಣವು ಬರ್ತಾ ಇಲ್ಲ. ಅದೇ ಯಾಕೆ ಅಂತ ಕೇಳಿದರೆ ಏನು ಮಾತನಾಡ್ತಾ ಇಲ್ಲ ಇಲ್ಲಿ ಸರ್ಕಾರ. ಹೌದು ವೀಕ್ಷಕರೇ, ಎಷ್ಟೋ ಜನರಿಗೆ ಈ ಒಂದು ಹಣದಿಂದ ಅದೆಷ್ಟೋ ಉಪಯುಕ್ತವಾಗಿತ್ತಲ್ವಾ. ಆದರೆ ಇವಾಗ ಸರ್ಕಾರ ಯಾಕೆ ಈ ಒಂದು ಹಣವನ್ನು 3-4 ತಿಂಗಳಿಂದ ಪೆಂಡಿಂಗ್ನಲ್ಲಿ ಇಟ್ಟುಕೊಂಡಿದೆ ಅನ್ನೋದು ಸರಿಯಾದ ಮಾಹಿತಿ ತಿಳಿದು ಬರ್ತಾ ಇಲ್ಲ. ವೀಕ್ಷಕರೇ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಅನ್ನು ಕೊಟ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮುಂದುವರಿಸಿ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಮತ್ತೊಂದು ಅಚ್ಚರಿಯ ವಿಷಯ ಏನಂದರೆ, ಹೌದು ವೀಕ್ಷಕರೇ, ಇಲ್ಲಿ ಬಹಳಷ್ಟು ಅಚ್ಚರಿಯ ವಿಷಯ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಶಾಕ್ ಆಗೇ ಆಗ್ತೀರಾ ಈ ಒಂದು ಮಾತನ್ನು ಕೇಳಿದರೆ. ಯಾಕಂದರೆ ಇದನ್ನ ನಾವು ನಿಮಗೆ ಹೇಳಬೇಕೋ ಬಿಡಬೇಕೋ ಅನ್ನೋದೇ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಇಲ್ಲಿ ಏನು ಮಾತನಾಡಿದ್ದಾರೆ ಅಂದರೆ, ಇಲ್ಲಿ DKಶಿ ಅವರು ಕೂಡ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಹೌದಲ್ವಾ. ಈ ಬಗ್ಗೆ ಅವರನ್ನು ಕೇಳಿದಾಗ, ಈ ಒಂದು ಪ್ರಶ್ನೆಯನ್ನು ಮಾಡಿದಾಗ DCM ಅವರು ಇಲ್ಲಿ ಉತ್ತರವನ್ನು ನೀಡಿದ್ದಾರೆ. DK ಶಿವಕುಮಾರ್ ಅವರು ಇಲ್ಲಿ ತಿಂಗಳ ಹಣ ಕೊಡ್ತೇವೆ ಎಂದು ನಾವು ನಾವೇನಾದರೂ ನಿಮಗೆ ಹೇಳಿದ್ವಾ ಅಂತ ಕೇಳ್ತಾ ಇದ್ದಾರೆ. ನಿನ್ನೆ, ಹೌದು ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ, ನಿನ್ನೆ ಸೋಮವಾರದಂದು ಹೊಸಪೇಟೆಯಲ್ಲಿ ಮಾತನಾಡಿದ ಇವರು ಗೃಹಲಕ್ಷ್ಮಿಯ ಹಣವನ್ನು ತಿಂಗಳು ಕೊಡುತ್ತೇವೆ ಎಂದು ನಾವೇನಾದರೂ ಹೇಳಿದ್ವಾ ನಿಮಗೆ? ನೀವು ತೆರಿಗೆಯನ್ನು ಕಟ್ಟುತ್ತಿರಬೇಕು, ದುಡ್ಡು ಸರ್ಕಾರಕ್ಕೆ ಬರುತ್ತಿರಬೇಕು, ನಾವು ಅದನ್ನು ಕೊಡುತ್ತಿರಬೇಕು ಎಂದಿದ್ದಾರೆ. ಇಲ್ಲಿ DCM ಕೊಟ್ಟ ಉತ್ತರಕ್ಕೆ ಇಲ್ಲಿ ಬಹಳಷ್ಟು ಗೃಹಲಕ್ಷ್ಮಿಯರು ಶಾಕಿಗೆ ಒಳಗಾಗಿರುವಂಥದ್ದು. ಹೌದು, ಈ ಒಂದು ಹಣ ಹಾಕಲ್ಲ ಅಂತ ಹೇಳಬೇಕು. ಏನು ಸರ್ ಇವರು ಏನೇನೋ ಮಾತನಾಡ್ತಿದ್ದಾರೆ ಅಂತ ಬಹಳಷ್ಟು ಪ್ರಶ್ನೆಯಾಗಿರುವಂಥದ್ದು. ಇವರು ಯಾಕೆ ಈ ಥರ ಹೇಳಿದ್ರು ಅಂತ ಸರಿಯಾಗಿ ತಿಳಿದು ಬರ್ತಾ ಇಲ್ಲ. ಮತ್ತೆ ಇಲ್ಲಿ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ, ಈ ಒಂದು ಹಣ ಹಾಕ್ತೀರಾ ಹಾಕಲ್ವಾ ಅನ್ನುವ ಪ್ರಶ್ನೆಗೆ ಯಾವುದೇ ಒಂದು ಉತ್ತರವೂ ಬರ್ತಾ ಇಲ್ಲ. ಈ ಒಂದು ಹಣ 3-4 ತಿಂಗಳಿಂದ ಪೆಂಡಿಂಗ್ ಆಗಿ ಉಳಿದು ಬರ್ತಾ ಇರುವಂಥದ್ದು. ಈ ಒಂದು ಹಣದಿಂದ ಅದೆಷ್ಟೋ ಜನರ ಜೀವನ ಉಪಯುಕ್ತವಾಗಿರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಹಣ ಬರ್ತಾ ಇಲ್ಲ. ಈ ಒಂದು ಹಣ ಇನ್ನು ಮುಂದೆ ಬರುತ್ತಾ ಬರಲ್ವಾ ಅನ್ನೋದೇ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ನಾವು ಅವರನ್ನೇ ಕೇಳಿದಾಗ, ಮಾಧ್ಯಮದವರು ಅವರನ್ನು ಪ್ರತಿ ಸರಿ ಕೇಳಿದಾಗ ಅದಕ್ಕೆ ಸರಿಯಾಗಿ ಉತ್ತರವನ್ನು ನೀಡ್ತಾ ಇಲ್ಲ. ನಾವು ಈ ಒಂದು ಗೃಹಲಕ್ಷ್ಮಿ ಹಣಕ್ಕೆ ನಾವು ತೆಗೆದಿಟ್ಟಿದ್ದೇವೆ ಮಹಿಳೆಯರಿಗೆ ಅಂತೇಳಿ, ನಾವು ಹಣವನ್ನು ಬಜೆಟಿನಲ್ಲಿ ಉಳಿಸ್ಕೊಂಡಿದ್ದೇವೆ, ಅವರಿಗೆ ಹಾಕ್ತೇವೆ ಅಂತ ಹೇಳಿದ CM ಅವರು ಈಗ 3-4 ತಿಂಗಳಿಂದ ಏನು ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಬಹಳಷ್ಟು ಜನರ ಉತ್ತರವು ಬರುವಂಥದ್ದು. ವೀಕ್ಷಕರೇ, ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.